ಅಭ್ಯರ್ಥಿ ಘೋಷಣೆ ಮಾಡಿರುವ ಸ್ಥಳಗಳಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ಬಿಜೆಪಿಯಲ್ಲಿ ಬೆಳಗಾವಿಯಲ್ಲೂ ಕೂಡ ಅಸಮಾಧಾನ ತಾಂಡವವಾಡ್ತಾ ಇದೆ. ಮೈತ್ರಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಆದ್ರೆ ಜಗದೀಶ್ ಶೆಟ್ಟರ್ಗೆ ಸ್ಥಳೀಯ ಬಿಜೆಪಿಗರು ವಿರೋಧ ವ್ಯಕ್ತಪಡಿಸ್ತಾ ಇರೋದು ಮುಂದುವರಿಸ್ತಿದ್ದಾರೆ. ಬಿಎಸ್ವೈ ನೇತೃತ್ವದಲ್ಲಿ ಸಂಧಾನ ಸಭೆ ಆದ್ರೂ ಕೂಡ ಮೇಲ್ನೋಟಕ್ಕೆ ಶಾಂತರಾದಂಗೆ ಕಾಣಿಸ್ತಾ ಇದೆ. ಅಸಮಾಧಾನಿತ ನಾಯಕರನ್ನ ಸಮಾಧಾನ ಮಾಡೋದೇ ಈಗ ಶೆಟ್ಟರ್ಗೆ ಸವಾಲು. ಅವ್ರನ್ನೆಲ್ಲ ಒಟ್ಟಾಗಿ ಕರ್ಕೊಂಡು ಹೋಗೋದು. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಸ್ಥಳೀಯ ಬಿಜೆಪಿಗರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಅವರು ಅಲ್ಲದವ್ರನ್ನ ಕರ್ಕೊಬಂದು ಹಾಕ್ತಾ ಇದ್ದೀರಿ ಎನ್ನುವ ಅಸಮಾಧಾನ ಕೂಡ ಇದೆ. ಇದರ ನಡುವೆ ಅವರಿಗಿರೋ ಸವಾಲೇನು ಗೆಲ್ಲೋದಕ್ಕೆ, ಇದನ್ನ ಗಮನಿಸ್ತಾ ಹೋಗೋಣ. ಶೆಟ್ಟರ್ ಮುಂದಿರುವಂತಹ ಸವಾಲು ಅಂತ ನೋಡಿದಾಗ ಬೆಳಗಾವಿ ನಗರದ ಬಿಜೆಪಿ ಮುಖಂಡರ ನಡುವೆ ಸಮನ್ವಯ ಸಾಧಿಸುವಲ್ಲಿ ಯಶಸ್ವಿ ಆಗಲೇಬೇಕಿದೆ. ಇವ್ರು ರೆಡಿ ಇದ್ದಾರೆ ಎಲ್ಲರನ್ನು ಒಟ್ಟಾಗಿ ಸೇರಿಸ್ಕೊಂಡು ಕರ್ಕೊಂಡು ಹೋಗೋಕ್ಕೆ. ಬಟ್ ಉಳಿದಂತಹ ಲೋಕಲ್ ಲೀಡರ್ಸ್ಗಳು ಈ ತಕಡಿಯಲ್ಲಿ ಕಪ್ಪೆ ಹಾಕ್ತಂಗೆ ಆ ಕಡೆ ಒಬ್ರು ಈ ಕಡೆ ಒಬ್ರು ಜಿಗಿತಲ್ಲೇ ಇದ್ದಾರೆ. ಇದು ದೊಡ್ಡ ಒಂದು ಸವಾಲಾಗಿದೆ. ಕಾರ್ಯಕರ್ತರ ನಡುವಿನ ಭಿನ್ನಾಭಿಪ್ರಾಯ ಸರಿದೂಗಿಸೋಕೆ ಆಗ್ತಾ ಇಲ್ಲ ಶೆಟ್ಟರ್ ಅವ್ರ ಕೈಲಿ. ರಾಮದುರ್ಗದಲ್ಲಿ ಬಿಜೆಪಿ ಒಡೆದು 3 ರಿಂದ 4 ತುಂಡುಗಳಾಗ್ಬಿಟ್ಟಿದೆ ಅಥವಾ ತಂಡಗಳಾಗ್ಬಿಟ್ಟಿದೆ. ಹೀಗಿರುವಾಗ ಅಂದ್ರೆ ಯಾವ್ದಾವ್ದು 3 ರಿಂದ 4 ತಂಡಗಳು ನೋಡ್ತಾ ಹೋಗೋಣ. ಬಿಜೆಪಿ ಕಟ್ಟ ಕಾರ್ಯಕರ್ತರು ಮಾಜಿ ಶಾಸಕ ಮಹಾದೇವಪ್ಪ ಯಾದವಾಡ ಅವರ ಬಣ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಸಂಘ ಪರಿವಾರ ಹಾಗೂ ವಿಧಾನಸಭೆಯಲ್ಲಿ ಸೋತ ಅಭ್ಯರ್ಥಿ ಚಿಕ್ಕರೇವಣ್ಣ ಬಣ ಇನ್ನೊಂದ್ ಕಡೆ, ಮಗದೊಂದ್ ಕಡೆ ಸವದತ್ತಿಯಲ್ಲಿ ರತ್ನ ಮಾಮನಿ ವಿರೂಪಾಕ್ಷ ಮಾಮನಿ ಬಣ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಬೈಲಹೊಂಗಲದಲ್ಲಿ ಶೆಟ್ಟರ್, ವಿಶ್ವನಾಥ್ ಪಾಟೀಲ್ ಹಾಗೂ ಜೆಡಿಎಸ್ ಶಂಕರ್ ಮಾಡಲಗಿ ಸಮನ್ವಯ ಬೇಕೇ ಬೇಕಾಗುತ್ತೆ. ಇಷ್ಟೆಲ್ಲ ಆದ್ರೆ ಗೆಲುವು ಸ್ವಲ್ಪ ಸುಲಭ ಅನ್ನೋ ಪರಿಸ್ಥಿತಿ ಬೆಳಗಾವಿಯಲ್ಲಿದೆ. ಅರಭಾವಿ ಗೋಕಾಕ್ ಕ್ಷೇತ್ರದಲ್ಲಿ ಪಂಚಮಸಾಲಿ ಮತಗಳನ್ನು ಸೆಳೆಯುವಲ್ಲಿ ಪಾಸ್ ಆಗಬೇಕು. ಬಟ್ ಮೇಲ್ನೋಟಕ್ಕೆ ಅದು ಕಷ್ಟ ಸಾಧ್ಯ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇನ್ನು ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಬಿಜೆಪಿ ಮತಗಳ ಸಂಘಟನೆ, ಎಂಇಎಸ್ ಮತಗಳ ವಿಭಜನೆಯನ್ನ ತಡೆಯಬೇಕಿದೆ. ಇಷ್ಟೆಲ್ಲ ಸವಾಲುಗಳನ್ನು ಗೆದ್ಕೊಂಡು ಎಲೆಕ್ಷನ್ ಅನ್ನ ಎದುರಿಸಬೇಕಾಗಿರುವ ಅನಿವಾರ್ಯತೆ, ಸಂದಿಗ್ಧತೆಯಲ್ಲಿ ಶೆಟ್ಟರ್ ಸಿಕ್ಕಾಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿಲೀಪ್ ನೀಡ್ತಾರೆ. ದಿಲೀಪ್, ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನೌನ್ಸ್ ಆದಮೇಲೆ ಅಸಮಾಧಾನ ಎದ್ದಿರುವಂಥದ್ದು ಆರಂಭದ ದಿನದಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ. ಬಟ್ ಇಷ್ಟೆಲ್ಲ ಆದರೂ ಕೂಡ ಯಡಿಯೂರಪ್ಪ ಅವ್ರು ಬಂದು ಸಂಧಾನ ಮಾಡಿದ್ರು 3 ರಿಂದ 4 ತಂಡಗಳನ್ನು ಸರಿದೂಗ್ಸೋಕೆ ಆಗ್ತಾ ಇಲ್ಲ ಅಂದ್ರೆ ಹೇಗೆ ಶೆಟ್ಟರ್ ಅವ್ರು ಮುಂದಿರುವಂತಹ ಸವಾಲುಗಳನ್ನು ಹೇಗೆ ಅವರು ಸ್ವೀಕಾರ ಮಾಡಿ ಪಾಸ್ ಆಗ್ತಾರೆ ಇದರಲ್ಲಿ ಅಂತ? ವಿದ್ಯಾ, ಪ್ರಮುಖವಾಗಿ ಏನಂತಂದ್ರೆ ಶೆಟ್ಟರ್ ಮೂಲಕ ತ್ರಿಕೋನವಾಗಿರ್ತಕ್ಕ ಸವಾಲು ಇರತಕ್ಕಂಥದ್ದು ಅಂದ್ರೆ ಶೆಟ್ಟರ್ ಅವರು ಲೀಡರ್, ಲೋಕಲ್ ಲೀಡರ್ ಅವರು ಮತ್ತೆ ವರ್ಕರ್, ಈ 3 ಜನರನ್ನ ತ್ರಿಕೋನಾಗಿ ಸಂಘಟನೆ ಮಾಡಿದಾಗ ಮಾತ್ರ ಇವರು ಸಮಸ್ಯೆಯನ್ನು ಬಗೆಹರಿಸಬಹುದು ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಲೀಡರ್ ಕನ್ವಿನ್ಸ್ ಆಗ್ತಾರೆ, ಆದರೆ ಅಲ್ಲಿರ್ತಕ್ಕಂಥ ವರ್ಕರ್ ಕನ್ವಿನ್ಸ್ ಆಗಲ್ಲ. ಒಂದ್ ಕಡೆ ವರ್ಕರ್ ಕನ್ವಿನ್ಸ್ ಆಗ್ತಾರೆ, ಒಂದ್ ಕಡೆ ಲೀಡರ್ ಕನ್ವಿನ್ಸ್ ಆಗ್ತಲ್ಲ. ಹೀಗಾಗಿ ದಿನದಿಂದ ದಿನಕ್ಕೆ ಶೆಟ್ಟರ್ ಅವರಿಗೆ ಇದೊಂದು ದೊಡ್ಡ ಸಮಸ್ಯೆ ಆಗ್ತಾ ಇರುವಂಥದ್ದು. ಯಾಕೆಂತಂದ್ರೆ ಒಂದ್ ಕಡೆ ಲೀಡರ್ ಕನೆಕ್ಟ್ ಆದರೆ ಒಂದ್ ಕಡೆ ವರ್ಕರ್ ಕನೆಕ್ಟ್ ಆಗ್ತಾ ಇಲ್ಲ ಅಂತ. ಹೀಗಾಗಿ ಬೆಳಗಾವಿಯ ಏನು ಲೋಕಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಕಡೆ ಒಂದಿಷ್ಟು ದೊಡ್ಡದಾದ ಭಿನ್ನಾಭಿಪ್ರಾಯ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ಎಲ್ಲರೂ ಕರ್ಕೊಂಡು ಹೋಗಬೇಕಾಗಿರುವಂಥದ್ದು ಪ್ರಮುಖವಾಗಿ ಬೆಳಗಾವಿಯ ನಗರ ಇರತಕ್ಕಂಥ ಏನು ಕ್ಷೇತ್ರ ಇದೆ, ಬೆಳಗಾವಿ ನಗರ ಇರ್ಬೋದು, ಬೆಳಗಾವಿ ದಕ್ಷಿಣ ಇರ್ಬೋದು, ಬೆಳಗಾವಿ ಗ್ರಾಮೀಣ ಇರ್ಬೋದು, ಇಲ್ಲಿ ಸುಮಾರು 7,85,000ಕ್ಕೂ ಹೆಚ್ಚು ಏನಂತಾರೆ ಮರಾಠಿ ಭಾಷಿಕ ಮತದಾರ ಇದ್ದಾರೆ. ಅವರನ್ನ ಏನಂತಂದ್ರೆ ವಿಭಜನೆ ತಡಿಬೇಕು. ಯಾಕಂದ್ರೆ ಒಂದಿಷ್ಟು ಪ್ಲಾನ್ ಮಾಡ್ತಾ ಇದೆ ಕಾಂಗ್ರೆಸ್ನವ್ರು, ಒಂದಿಷ್ಟು ಪ್ಲಾನ್ ಮಾಡ್ತಾ ಇದ್ದಾರೆ, ಒಂದಿಷ್ಟು ವಿರೋಧ ಪಕ್ಷಗಳು ಪ್ಲಾನ್ ಮಾಡ್ತಾ ಇದ್ದಾರೆ. ಏನಂತಂದ್ರೆ MBS ಅವ್ರು ನಿಂತ್ಕೋತಾರೆ. MBS ನಿಂತ್ಕೊಂಡ್ರೆ 2,80,000 ಓಟ್ ಆ ಕಡೆ ಆಗ್ಬೋದು. ಎಲ್ಲವೂ ಕೂಡ ಬಿಜೆಪಿ ಬರ್ತಕ್ಕಂಥ ಓಟ್ ಅಂತ ಹೇಳಿ ಇದು ದೊಡ್ಡ ಸವಾಲಾಗಿರುವಂಥದ್ದು. ಮತ್ತೆ ಎಲ್ಲೆಲ್ಲಿ ಏನೋ ಬೈಲುಂಗಲ ಇರ್ಬೋದು, ಏನು ರಾಮದುರ್ಗ ಇರ್ಬೋದು, ಸೌದಿ ಎಲ್ಲವೂ ಕೂಡ ಏನಂತಂದ್ರೆ ಒಂದಿಷ್ಟು ಸಮನ್ವಯ ಕೊರತೆ ಕಂಡು ಬರ್ತಾ ಇರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.